ಫೌಂಡೇಶನ್ ಫೇಲ್ಯೂರ್ ಆಗಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 5. ಆನೆಸ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಗೈಸ್, ನಾನು ಡೇ 5ವರೆಗೂ ವಿಡಿಯೋ ಮಾಡ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆ ಕನ್ಸಿಸ್ಟೆನ್ಸಿ ಬಂದಿರೋದು ನಾನು ಪ್ರೌಡ್ ಅನ್ನಿಸ್ತಾ ಇದೆ ಇವಾಗ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ಆ್ಯಕ್ಚುಲಾಗಿ ನನ್ನ ಮೀಟಿಂಗ್ ಮುಗಿದ್ಮೇಲೆ, ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಐ ಗಾಟ್ ಅ ಪಾರ್ಸಲ್. ನಾನು ನೈಕಾದಲ್ಲಿ ಕಾಸ್ಮೆಟಿಕ್ಸ್ ಆರ್ಡರ್ ಮಾಡಿದ್ದೆ. ಅದು ಇನ್ನೇನು ರೆಡಿ ಆಗಬೇಕು ಅನ್ನೋ ಟೈಮ್ಗೆ ಬಂದಿದೆ. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದನ್ನ ನಾನು ಯೂಸ್ ಮಾಡ್ತೀನಿ ಆ್ಯಂಡ್ ರಿವ್ಯೂ ಕೂಡ ಕೊಡ್ತೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ತಡ ಮಾಡೋದು ಬೇಡ, ರೆಡಿ ಆಗೋಣ. ಫಸ್ಟು ನಾನು ಯೂಸ್ ಮಾಡ್ತಿರೋದು ಮಾಯ್ಶ್ಚರೈಸರು. ನಾನು ನ್ಯೂಟ್ರಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಏನಕ್ಕೆ ಹೇಳಿದ್ರೆ, ನನಗೆ ಬಿಫೋರ್ ತುಂಬ ಆ್ಯಕ್ನಿ ಇತ್ತು ಗೈಸ್. ಈವನ್ ನಾನು ಡಾಕ್ಟರ್ ಕೂಡ ಕನ್ಸರ್ನ್ ಮಾಡಿದ್ದೆ. ಅವರು ಸಜೆಷನ್ ಮಾಡಿದ್ದು ನೋಡ್ಬೋದು. ಇವಾಗಲೂ ಕೂಡ ನನಗೆ ತುಂಬ ಆ್ಯಕ್ನೀಸು. ನನಗೆ ಆ್ಯಕ್ಚುಲಾಗಿ ಪಿ ಸಿ ಹೊಡಿದೆ ಗೈಸ್. ಸೊ ಯಾರ್ಯಾರಿಗಿದೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ನಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ಆಗುತ್ತೆ. ಸೊ ದ್ಯಾಟ್ ಈ ಆ್ಯಕ್ನಿ ಎಲ್ಲ ತುಂಬ ಕಾಮನ್. ನಾನು ಎಷ್ಟೇ ಡಾಕ್ಟರಿಗೆ ತೋರಿಸಿದ್ರು ಇದು ಹೀಗೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್. ನನ್ನ ಹತ್ರ 2 ಸನ್ಸ್ಕ್ರೀನ್ ಇದೆ. ಒಂದು ಡಾಕ್ಟರ್ ಸಜೆಷನ್ ಮಾಡಿದ್ದು, ಅದು ಖಾಲಿ ಆಗಿದೆ. ಫೋಟೋ ಸಮಥಿಂಗ್ ಇದೆ ಗೈಸ್, ನನಗೆ ಹೆಸರು ಬರ್ತಾ ಇಲ್ಲ. ನೆಕ್ಸ್ಟ್ ಯಾವಾಗಲಾದರೂ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿದಾಗ ತೋರಿಸ್ತೀನಿ. ಇನ್ನೊಂದು ಬಂದುಬಿಟ್ಟು ಗ್ಯಾಬೆಟ್. ಇದು ನನ್ನ ಸಿಸ್ಟರ್ ಸಜೆಷನ್ ಮಾಡಿದ್ದು. ಸ್ವಲ್ಪ ವೈಟ್ ಕಾಸ್ಟ್ ತುಂಬ ಇದೆ, ಬಟ್ ಸ್ಟಿಲ್ ಆ ಬ್ರೈಟ್ನೆಸ್ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಅದಕ್ಕೆ ಸ್ವಲ್ಪ ಅಮೌಂಟ್ ತೊಗೊತೀನಿ. ಏನಕ್ಕಂದರೆ ನಾನು ಏನಾದರೂ ಈಚೆ ಹೋಗೋದಿದ್ರೆ ನಾನು ಬೇರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಾನು ಹೇಳಿದ್ಮೇಲೆ ಅದು ಮನೇಲಿ ಏನಾದ್ರೂ ನನ್ನ ಮೀಟಿಂಗು, ನಾನು ಯೂಶ್ವಲಿ ನನ್ನ ಮನೇಲೇ ಮೀಟಿಂಗ್ ಜಾಸ್ತಿ ಅಟೆಂಡ್ ಮಾಡೋದು. ಈಚೆ ಹೋಗೋದು ಸೈಟ್ ವಿಸಿಟಿಂಗ್ ಮಾತ್ರ. ಸೊ ನನಗೆ ಈ ಸನ್ಸ್ಕ್ರೀನು ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಅಪ್ಲಿಕೇಬಲ್ ಆಗಿದೆ ಗೈಸ್. ಈಗ ಇದಾದಮೇಲೆ ನಾನು ಪ್ರೈಮರ್ ಯೂಸ್ ಮಾಡಬೇಕು. ನಾನು ಪ್ರೈಮರು ಫೇಸಸ್ ಕೆನಡಾ ಆ ಪ್ರೈಮರ್ 3-in-1 ಯೂಸ್ ಮಾಡ್ತೀನಿ ಗೈಸ್. ಸ್ವಲ್ಪ ಖಾಲಿ ಆಗಿದೆ, ನೋಡೋಣ. ಇದೆ ಗೈಸ್. ಪ್ರೈಮರ್ ಮಸ್ಟ್ ಆ್ಯಂಡ್ ಶುಡ್ ಗೈಸ್. ಏನಕ್ಕಂದರೆ ನಂದು ಸ್ವಲ್ಪ ಹೇಳಿದ್ನಲ್ಲ, ಆ್ಯಕ್ಟಿವೇಟ್ ಸ್ಕಿನ್ ಇದೆಯಲ್ಲ, ಅದು ಫಿನಿಶಿಂಗ್ ಫೌಂಡೇಶನ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಪ್ರೈಮರ್ ಆಯಿತು, ಇವಾಗ ಫೌಂಡೇಶನ್. ಲೆಟ್ಸ್ ಓಪನ್ ದ ಫೌಂಡೇಶನ್. ಓಕೆ, ಲೆಟ್ಸ್ ಓಪನ್ ಇಟ್. ನನಗೇನಾದರೂ ನ್ಯೂ ಪ್ರಾಡಕ್ಟ್ಸ್ನೆಲ್ಲ ಓಪನ್ ಮಾಡಬೇಕು ಅಂದರೆ ತುಂಬ ಖುಷಿ ಕೊಡುತ್ತೆ ಗೈಸ್. ತುಂಬ ಕ್ಯೂಟ್ ಆಗಿದೆ ಪ್ಯಾಕೇಜಿಂಗ್ ಗೈಸ್. ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಇದು ಏನದು ಕಲರ್ ಬಾರ್ ಫೌಂಡೇಶನ್. ನಾನು 2-3 ಟ್ರೈ ಮಾಡಿದ್ದೀನಿ. ನಾನು ಕಲರ್ ಬಾರ್ ಬಿಟ್ಟು ನಾನು ಬೇರೆ ಸ್ಕಿಪ್ ಮಾಡಿರಲಿಲ್ಲ. ಬಟ್ ಇದು ತುಂಬ ಹೈಪ್ ಇತ್ತಲ್ಲ, ನಾನು ತೊಗೊಳ್ಳೇಬೇಕು ಅಂತ ತೊಗೊಂಡಿರೋದು ಗೈಸ್. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್ ಮಾತ್ರ. ನೋಡಿ, ತುಂಬ ಕ್ಯೂಟ್ ಆಗಿದೆ ಗೈಸ್ ಪ್ಯಾಕೇಜಿಂಗ್. ಕಾಣ್ತಾ ಇದೆಯಾ? ಎಸ್ ಗೈಸ್, ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್. ಹೇಗೆ ಹಾಕೋದು? ನಾನು ಜಾಸ್ತಿ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಈಗ ಹ್ಯಾಂಡಿಗೆ ತೊಗೊತೀನಿ ಗೈಸ್, ಒಂದು ಸ್ವಲ್ಪ ತೊಗೊತೀನಿ. ಬರ್ತಾ ಇಲ್ಲ ಅಷ್ಟಲ್ಲ. ಎಸ್, ನನಗೆ ಗೊತ್ತಿಲ್ಲ ಈ ಶೇಡ್ ನನಗೆ ಮ್ಯಾಚ್ ಆಗುತ್ತಾ ಇಲ್ಲ. ನೋಡ್ತಾ ಇದ್ದೀನಿ. ಸ್ವಲ್ಪ ತೊಗೊಂಡೆ ಗೈಸ್, ನನಗೆ ಜಾಸ್ತಿ ಫೌಂಡೇಶನ್ ಇಷ್ಟ ಆಗಲ್ಲ. ತುಂಬ ಬ್ರೈಟ್ ಇದೆಯಾ? ನಾನು ಇಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಆ ಪ್ರಾಡಕ್ಟ್ ಎಲ್ಲ ನಾನು ಈ ಸ್ಟಿಕ್ಕರ್ ಮತ್ತು ಪೀಪ್ ರೀತಿ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಗೈಸ್, ನೀವು ನೋಡ್ಬೋದು. ಬಟ್ ನನಗೆ ಮ್ಯಾಚ್ ಆಗ್ತಾ ಇದೆ ಶೇಡ್. ತುಂಬ ಬ್ರೈಟಾಗಿ ಕಾಣ್ತಾ ಇದ್ದೀನ.
ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಇಷ್ಟ ಆಗಿ ತೊಗೊಬೇಕು ಅಂತ ಹೇಳಿದರೆ ಗೈಸ್, ನಾನು ವಿಡಿಯೋ ಎಂಡಿಂಗಲ್ಲಿ ನಾನು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ ಗೈಸ್. ನೀವು ಅಲ್ಲೋಗಿ ನೀವು ಬೈ ಮಾಡ್ಬೋದು. ಅಮೆಝಾನ್ ಆ್ಯಂಡ್ ನೈಕಾ ಎರಡು ಲಿಂಕ್ ಹಾಕಿರ್ತೀನಿ. ವೈಟ್ ಪ್ಯಾಚಿ ಏನಕ್ಕಂತ ಹೇಳಿದ್ರೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಲ್ಲ ಗೈಸ್, ತುಂಬ ಜಾಸ್ತಿ ಹಾಕಿದ್ರೆ ಕವರೇಜ್ ಚೆನ್ನಾಗಿರುತ್ತೆ ಅನಿಸುತ್ತೆ. ನನ್ನ ಮೀಟಿಂಗ್ ಅಷ್ಟೇ ಅಲ್ಲ, ಸೊ ಎಸ್ ಗೈಸ್, ತುಂಬ ಚೆನ್ನಾಗಿ ಕವರೇಜ್ ಇದೆ ಗೈಸ್. ನೋಡಿದ್ರಲ್ಲ ಬಿಫೋರ್ ಆ್ಯಂಡ್ ಆಫ್ಟರ್. ಯಾ, ನಂದು ಅಷ್ಟು ಸ್ಮಾಲ್ ಬಂಪ್ ಆ್ಯಕ್ನಿಸ್ ಎಲ್ಲ ಇದೆ, ಬಟ್ ಸ್ಟಿಲ್ ಚೆನ್ನಾಗಿ ಕವರೇಜ್ ಕೊಟ್ಟಿದೆ ಗೈಸ್. ಸೂಪರ್. ಓಕೆ, ಇವಾಗ ಲಿಪ್ಸ್ಟಿಕ್ ಬ್ಲಷ್ ಓಪನ್ ಮಾಡ್ತೀನಿ ಫಸ್ಟು, ನೆಕ್ಸ್ಟ್ ಲಿಪ್ಸ್ಟಿಕ್ ಹಾಕ್ಕೊತೀನಿ. ಬ್ಲಷನ್ನು ಅಷ್ಟೇ ನೋಡಿ ಗೈಸ್, ಪ್ಯಾಕೇಜಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಓಪನಿಂಗ್ ಕವರ್ ಸೌಂಡೇ ಒಂಥರ ಟೆಂಪ್ಟ್ ಆಗುತ್ತೆ. ಯಾ, ಬ್ಲಷ್. ಓಕೆ, ಪ್ಯಾಕೇಜಿಂಗ್ ತುಂಬ ಕ್ಲೀನ್ ಆಗಿದೆ ಗೈಸ್ ನೋಡಿ. ಇವನ್ ಸ್ಪಂಜ್ ಕೂಡ ಆ್ಯಡ್ ಮಾಡಿದ್ದಾರೆ. ಯಾರು ನನಗೆ ನೋಟಿಫಿಕೇಶನ್ ಕಂಪನಿ ಮೀಟಿಂಗ್ ಇತ್ತು. ಓ, ಯಪ್ ಅಕ್ಕನ ತುಂಬ ಪಿಗ್ಮೆಂಟ್ ಆಗಿದೆ ಗೈಸ್. ವಾವ್, ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್. ನನಗೆ ಇಲ್ಲಿಗೂ ಆ್ಯಡ್ ಮಾಡೋಕ್ಕೆ ಇಷ್ಟ. ತುಂಬ ಚೆನ್ನಾಗಿದೆ ಗೈಸ್, ಸೀರಿಯಸ್ ಆಗಿರ್ತಲ್ಲ, ತುಂಬ ನ್ಯಾಚುರಲ್ ಆಗಿದೆ ಕಲರ್. ಹಂಗಾದರೆ ಲಿಪ್ಸ್ಟಿಕ್ ಹಾಕಿಲ್ಲ ಗೈಸ್. ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿದೆ ಅಲ್ಲ ಬ್ಲಷ್. ಸೂಪರ್ ಆಗಿದೆ ಗೈಸ್. ಬ್ಲಷ್ ಆಯಿತು, ಈಗ ಲಿಪ್ಸ್ಟಿಕ್. ನಾನು ಲಿಪ್ಸ್ಟಿಕ್ಕು ಬಂದುಬಿಟ್ಟು ಝೀರೋ ವೆಲ್ವೆಟ್ ಟಿಂಟ್ ನಾನು ಯೂಸ್ ಮಾಡೋದು. ಇದು ಬಂದುಬಿಟ್ಟು ಕೊರಿಯನ್ ಬ್ರ್ಯಾಂಡ್ ಗೈಸ್. ನಾನು ಏನಕ್ಕೆ ಇದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಲಿಪ್ ನೋಡಿ ಗೈಸ್, ಸ್ವಲ್ಪ ಚಾಪ್ ಇದೆ ಅಲ್ಲ, ನನಗೆ ಮಾಯ್ಶ್ಚರ್ ಇರೋದು ಆ್ಯಂಡ್ ಲಾಂಗ್ ಟೈಮ್. ಇವಾಗ ನಾನು ಮಾರ್ನಿಂಗ್ ಹಾಕಿದ್ರೆ ಟಿಲ್ ನೈಟ್ವರೆಗೂ ಇರೋಕೆ ಆ ಥರ ಇರೋಕೆ, ಸೊ ಇದು ಬೆಸ್ಟ್. ನಾನು ಲಿಪ್ ಲೈನರ್ ಅದೆಲ್ಲ ಯೂಸ್ ಮಾಡಲ್ಲ ಗೈಸ್. ನಾನು ತುಂಬ ಸಿಂಪಲಾಗಿ ಮೇಕಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವನ್ ನೀವು ನೋಡ್ಬೋದು, ನಾನು ಈ ಮಸ್ಕಾರ, ಐಲೈನರ್ ಮಸ್ಕಾರ ಒಂದು ಪಕ್ಷ ಹಾಕ್ತೀನಿ ಎಲ್ಲಾದರೂ ಪಾರ್ಟಿ ಇಲ್ಲ ಅಂತ ಹೇಳಿದ್ರೆ, ನಂದು ಮೀಟಿಂಗ್ಸ್ ಎಲ್ಲ ದೊಡ್ಡ ಮೀಟಿಂಗ್ಸ್ ಇದ್ದರೆ ಮಸ್ಕಾರ ಹಾಕ್ತೀನಿ. ಬಟ್ ಈ ಐಲೈನರ್ ಎಲ್ಲ ನಾನು ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ನಾನು ಮದುವೆಗೆ ಮೇಕಪ್ ಹಾಕಿದ್ದೆ ಫಸ್ಟ್ ಟೈಮ್ ಗೈಸ್. ನೀವು ಬ್ಲಷ್ ಬೇಕು ಅಂದರೆ ಇನ್ನೂ ಹಾಕಿದ್ರೂ ಚೆನ್ನಾಗಿ ಕಾಣ್ತೇವೆ, ಬಟ್ ನಾನು ಪರ್ಫೆಕ್ಟಾಗಿ ರೆಡಿಯಾಗಿದ್ದೀನಿ ಗೈಸ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಫೌಂಡೇಶನ್ ಫೇಲ್ಯೂರ್ ಆಗಿಲ್ಲ. ಎಸ್ ಗೈಸ್, ನನಗಿವಾಗ ಮೀಟಿಂಗ್ ಇದೆ, ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಸಿ ಯು, ಬಾಯ್. ಎಸ್ ಗೈಸ್, ಮೈಕ್ ಸಿಕ್ತು. ಈಗ ಅಡುಗೆ ಮಾಡಬೇಕು ಗೈಸ್. ಆಲ್ಮೋಸ್ಟ್ ಟೈಮ್ 2:28 ಆಗಿದೆ. ನನ್ನ ಹಸ್ಬೆಂಡ್ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇವಾಗ ಗೈಸ್, ಈ ವಿಡಿಯೋನೇ ಆಲ್ಮೋಸ್ಟ್ 10 ಮಿನಿಟ್ಸ್ ಕ್ರಾಸ್ ಆಗಿರೋದ್ರಿಂದ ಡೇ 5 ಪಾರ್ಟ್ 2 ಆಗ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಮೂಮೆಂಟ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.